ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಗಂಡ ಹೆಂಡತಿ ನಡುವೆ ಪ್ರೀತಿ ಇದ್ದರೂ ಕೆಲವೊಮ್ಮೆ ಸಣ್ಣ ತಪ್ಪುಗಳು ದೊಡ್ಡ ದೂರಕ್ಕೆ ಕಾರಣ ಆಗುತ್ತವೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ರಾಹುಲ್ ಮತ್ತು ದೀಪಾ ಇವರಿಬ್ಬರ ಮದುವೆ ಜೀವನ ತುಂಬಾ ಸಂತೋಷದಿಂದ ಶುರುವಾಯಿತು. ಆರಂಭದಲ್ಲಿ ಪ್ರತಿದಿನ ಮಾತು, ನಗು, ಔಟಿಂಗ್ ಹೋಗೋದು. ಆದರೆ ನಿಧಾನವಾಗಿ ಅವರ ಸಂಬಂಧದಲ್ಲಿ ತಪ್ಪುಗಳು ಆಗೋದಕ್ಕೆ ಶುರುವಾಯಿತು. ಮೊದಲನೇ ತಪ್ಪು ಮಾತಾಡದೇ ಇರೋದು. ಒಂದು ದಿನ ದೀಪಾ ಅಪ್ಸೆಟ್ ಆಗಿದ್ಲು. ಅವಳು ರಾಹುಲ್ ಜೊತೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ಲು. ಆದರೆ ಅವನು ಬ್ಯುಸಿ ಅಂತ ಅವಳನ್ನ ಇಗ್ನೋರ್ ಮಾಡ್ದ. ಹೀಗೆ ದಿನಗಳು ಕಳೆಯುತ್ತಾ ಅವರ ನಡುವೆ ಮಾತು ಕಡಿಮೆ ಆಯಿತು. ಎರಡನೇ ತಪ್ಪು ಈಗೋ. ಒಮ್ಮೆ ಜಗಳ ಆಯಿತು, ಆದರೆ ಇಬ್ಬರಲ್ಲಿ ಒಬ್ಬರು ಕೂಡ ಸಾರಿ ಕೇಳಲಿಲ್ಲ. ನಾನೇಕೆ ಫಸ್ಟ್ ಮಾತಾಡಬೇಕು ಅನ್ನೋ ಈಗೋ ಅವರ ನಡುವಿನ ದೂರವನ್ನ ಇನ್ನಷ್ಟು ಹೆಚ್ಚು ಮಾಡಿತು. ಮೂರನೇ ತಪ್ಪು ಕಂಪೇರ್ ಮಾಡೋದು. ರಾಹುಲ್ ಹೇಳ್ತಿದ್ದ, ಅವಳು ಹೀಗಿರ್ತಾಳೆ, ನೀನು ಯಾಕೆ ಹಾಗಿಲ್ಲ ಅಂದ್ರೆ ಬೇರೆಯವರನ್ನ ಕಂಪೇರ್ ಮಾಡ್ತಿದ್ದ. ಆ ಮಾತು ದೀಪಾಳ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿತ್ತು. ನಾಲ್ಕನೇ ತಪ್ಪು ಟೈಮ್ ಕೊಡದೇ ಇರೋದು. ರಾಹುಲ್ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ದ. ದೀಪಾ ಮನೆ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ಲು. ಆದ್ರೆ ಇಬ್ಬರು ಒಬ್ಬರಿಗೊಬ್ಬರು ಟೈಮ್ ಕೊಡ್ತಾ ಇರಲಿಲ್ಲ. ಇಬ್ಬರು ಮಾತಾಡ್ತಿರ್ಲಿಲ್ಲ. ಐದನೇ ತಪ್ಪು ಅಪ್ರಿಸಿಯೇಷನ್ ಇಲ್ಲ. ದೀಪಾ ದಿನ ಕೆಲಸ ಮಾಡ್ತಿದ್ಲು, ಆದ್ರೆ ಯಾರು ಅವಳಿಗೆ ಥ್ಯಾಂಕ್ಸ್ ಹೇಳಲಿಲ್ಲ. ನಿಧಾನವಾಗಿ ಅವಳ ಇಂಟ್ರೆಸ್ಟ್ ಕಡಿಮೆ ಆಯ್ತಾ ಹೋಯ್ತು. ದಿನಗಳು ಕಳೆಯುತ್ತಾ ಅವಳ ಲವಲವಿಕೆ ಕಡಿಮೆ ಆಯ್ತು. ಅವರ ಮನೆ ಸೈಲೆಂಟ್ ಆಗ್ತಾ ಬಂತು. ಪ್ರೀತಿ ಇದ್ದರೂ ಅವರಿಬ್ಬರು ಅದನ್ನು ತೋರಿಸುವುದನ್ನ ನಿಲ್ಲಿಸಿಬಿಟ್ಟರು. ಒಂದು ದಿನ ದೀಪಾ ಅಳುತ್ತಾ ಹೇಳಿದಳು, ನಾವು ಮೊದಲಿನಂತಿಲ್ಲ. ಆ ಮಾತು ರಾಹುಲ್ನ ಹೃದಯವನ್ನು ತಾಕಿತು. ಅವನು ಯೋಚನೆ ಮಾಡ್ತಾನೆ, ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ. ಅದನ್ನು ಅವನು ಅರ್ಥ ಮಾಡ್ಕೊಂಡ. ಸಂಬಂಧ ಹಾಳಾಗೋದು ಒಂದೇ ದೊಡ್ಡ ಕಾರಣ ಅಲ್ಲ, ಸಣ್ಣ ಸಣ್ಣ ತಪ್ಪುಗಳ ಕಲೆಕ್ಷನ್ ಆಗಿರುತ್ತೆ. ಅವನು ದೀಪಾ ಹತ್ತಿರ ಬಂದು ಹೇಳಿದ, ನಾವು ಮತ್ತೆ ಟ್ರೈ ಮಾಡೋಣ ನಮ್ಮ ಸಂಬಂಧ ಉಳಿಸೋದಕ್ಕಾಗಿ. ಅವರು ಸ್ಲೋಲಿ ಚೇಂಜ್ ಮಾಡ್ಕೊಂಡ್ರು, ಮಾತಾಡೋದಕ್ಕೆ ಶುರು ಮಾಡಿದ್ರು, ಅವರ ಈಗೋವನ್ನ ಬಿಟ್ರು. ಇಬ್ಬರು ಟೈಮ್ ಸ್ಪೆಂಡ್ ಮಾಡಿದ್ರು. ಇಬ್ಬರಿಗೂ ಪರಸ್ಪರ ಅಪ್ರಿಸಿಯೇಷನ್ ಕೊಡಲು ಶುರು ಮಾಡಿದ್ರು. ನಿಧಾನವಾಗಿ ಅವರ ಸಂಬಂಧ ಮತ್ತೆ ಸ್ಟ್ರಾಂಗ್ ಆಯ್ತು. ಸಂಬಂಧವನ್ನು ಕಾಪಾಡೋದು ಕಷ್ಟ ಅಲ್ಲ, ಆದ್ರೆ ಸಣ್ಣ ಸಣ್ಣ ತಪ್ಪುಗಳನ್ನ ಗಮನಿಸದಿದ್ದರೆ ಅದು ಹಾಳಾಗುತ್ತೆ. ಅವರ ಸಂಬಂಧ ಹಾಳಾಗುವ ತಪ್ಪುಗಳನ್ನು ಕಂಡುಹಿಡಿಯದಿದ್ದರೆ ಅವರ ಸಂಬಂಧವು ಬೇರೆ ಬೇರೆ ಆಗ್ತಿತ್ತು. ನಿಮಗೆ ಇಂಥ ಸ್ಟೋರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.